ನೋಡಲೆಂತೂ ಮಾತನಾಡಲೆಂತೂ ಆಹಾ ಒಂಥರ ತರ ಹೇಳಲೊಂಥರ ತರ ಕೇಳಲೊಂಥರ ತರ ನಿನ್ನ ನೋಡಲೊಂಥರ. ಲೇ ಮಗನೇ, ಅವಳು ನೋಡಿ ಆ ಥರ ಹಾಡಬೇಡ, ಕತ್ತರಿಸ್ಬಿಡ್ತೀನಿ. ಎತ್ತೋ ಕೈ, ಒಂದು ಹುಡುಗಿ ಸಲುವಾಗಿ ಚಡ್ಡಿ ದೋಸ್ತನ್ನೇ ಕತ್ತರಿಸ್ತೀಯ. ಥೂ, ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಲೋ ಮಚ್ಚ, ಅವಳು ಮನ್ಸಾರೇ ಲೋ ಮಾಡ್ತಾ ಇದ್ದೀನಿ ಕಣೋ. ಏನು, ನೀನು ಅವಳೇ ಲೋ ಮಾಡ್ತಾ ಇದೀಯಾ? ಓ, ನಾನು ಅವಳೇ ಲೋ ಮಾಡ್ತಾ ಇದ್ದೀನಲ್ಲೇ ಗುಬಾಲ್, ಹೋಗೋ. ಮಚ್ಚಿ, ಏನೋ ಇದು ಈ ಥರ ಹೇಳ್ತಾ ಇದೀಯಾ? ಅವಳು ನಾನು ಹುಡುಗಿ ಕಣೋ ಮಚ್ಚಿ. ಅವಳು ಮರ್ತು ಬಿಡು ಮಚ್ಚಿ, ಮುಂದೆ ನಿನಗೆ ಅತ್ತಿಗೆ ಆಗೋಳು ಕಣೋ. ಬಿಡಲ್ಲ ಕಣ, ಅವಳು ನನ್ನ ದೇವತೆ ಇದ್ದ ಹಾಗೆ. ಅವಳು ನನ್ನ ದೇವತೆ, ಸುಮ್ಮನೆ ಹೊರಟೋಗು. ಅವಳು ಪ್ರೀತಿ ಮಾಡೋದು ನೀನು ಬಿಡಲ್ಲ ಅಂದರೆ ನಿನ್ನ ಕೊಲೆ ಮಾಡೋಕ್ಕೂ ಹೇಸಲ್ಲ. ನೀನು ಅವಳನ್ನ ಬಿಡ್ಲಿಲ್ಲ ಅಂದ್ರೆ ನಿನ್ನ ದೇಹನ ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿಗೆ ಹಾಕಿಬಿಡ್ತೀನಿ. ಬಿಟ್ಟು ಬಿಡು ಮಚ್ಚಿ. ಆಗಲ್ಲ ಮಚ್ಚಿ, ಅವಳನ್ನ ನಾ ಮೊದಲು ಲವ್ ಮಾಡಿದ್ದು. ನಾ ಮಾತ್ರ ಅವಳನ್ನ ಬಿಡಲ್ಲ. ಅವಳು ನನ್ನ ಹುಡುಗಿದ, ನನ್ನ ಹುಡುಗಿ ಬಾರೋ ಇವತ್ತು ನಂದಾರಾಲಿ ನಿಂದಾಲಿ. ಅಲ್ಲಿ ಬಾಕಿನ ನಾ ಮೊದಲು ನೋಡಿ. ನಾ ಫಸ್ಟ್ ನೋಡಿದ್ದು ಇಲ್ಲ, ನಾ ಫಸ್ಟ್ ನೋಡಿನಿ. ನಾನು ನಿನಗೆ ಪ್ರಪೋಸ್ ಫಸ್ಟ್ ಮಾಡೀನಿ. ನೀ ಎಲ್ಲಿ ನೋಡಿ? ಹಿಂಗ್ಯಾಕೆ ಜಗಳ ಆಡಕತ್ತಾರ ಅವರು? ಏನ್ರು ನೀವು 20 ವರ್ಷದಿಂದ ಚಡ್ಡಿ ದೋಸ್ತಗಳಾಗಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಒಂದೇ ಚಡ್ಡಿಯಲ್ಲಿ ಕಾಲು ಹಾಕಿ ಶಿಂಗಲ್ ಹಾಸಿಗೆಯಲ್ಲಿ ನಿದ್ದೆ ಮಾಡುತ್ತಿದ್ದ ನೀವು, ಒಂದೇ ಜೀವ ಎರಡು ದೇಹದಂತೆ ಬದುಕುತ್ತಿದ್ದ ನೀವು, ಆಫ್ಟರ್ ಒಂದು ಹುಡುಗಿಗೋಸ್ಕರ ನಡು ಬೀದಿಲಿ ನಾಯಿ ಥರ ಕಚ್ಚಾಡ್ತಿದ್ದೀರಲ್ಲ. ತು, ನಿಮ್ಮ ಜನ್ಮಕ್ಕೆಷ್ಟು ಬೆಂಕಿ ಹಾಕ. ಹೋಗ್ರೋ, ಏನು ಹೇಳ್ಬೇಕು ನಿಮಗೆ? ಅದು ಹಂಗಲ್ಲ ಮಚ್ಚಿ, ಇವತ್ತು ಐತಿ. ಏನು ಮಾಡ್ತೀಯಾ? ನಾನು ಫಸ್ಟ್ ನೋಡಿದ ಇದು ಹಿಂಗಾದ್ರೆ ಬಗೆಹರಲ್ಲ. ಇದೊಂದು ಹುಡುಗಿ ಸಮಸ್ಯೆ ಐತಿ, ದೊಡ್ಡ ಸಮಸ್ಯೆ ಐತಿ. ಅದಕ್ಕಾಗಿ ನನಗೆ ಗೊತ್ತಿರೋ ಒಬ್ರು ವೇದಾಂತ ಪುರುಷರಿದ್ದಾರೆ. ಯಾರು ಅವರು? ಅವರೇ ಕಟ್ ಕಟ್ ನಟ್ ನಟ್ ಕಾಮಾನದ ಪ್ರಭುಷ ಚಕ ಚಕ ಚಕನಾಚಾರ್ಯ ಕಲ್ಪಿತೋ ಕಮಕ್ ಕಿಮಕ್ ಕಾಮಾಚಾರ್ಯ ಲಪಲ ಫಲ ಭಂಗಾರುದ್ಧ. ಅವರೇ ಕಟ್ಟಪ್ಪ ಗಿರ್ಗಿಲ್ ಚೆಲ್ ಚೆಲ್ ಮುತ್ಯಾರು. ನಡಿ ಹೋಗೋಣ. ಏನು ಏನು ಇದು ಮಂತ್ರ ಹೇಳ್ತಾನ? ಏನು ದೊಡ್ಡಾಡ್ ಗಿಟ್ಟಾಡ್ ಮಾಡ್ತಾನ? ಏ ಮಚ್ಚಿ, ಮುತ್ಯಾರ ಫುಲ್ ಗಿಚ್ಚಿದಂಗದಾರೆ. ಹಂಗೇನು ಅನ್ಬೇಡ್ರು, ಮುತ್ಯಾರ ಫುಲ್ ಪವಾಡ್ ಪೊಲೀಸರು ಅದಾರ. ನಡ್ರಿ ಹೋಗೋಣ ಒಳಗ. ಕೈ ಮುಗಿರಿ. क्वारंटाइन नमः मास्काय नमः. तुम सोशल डिस्टेंस मेंटेन ಮಾಡ್ರು. ಮುತ್ಯಾರ
ಏನು ಭಕ್ತ? ಮುತ್ತಾರ ಇವರು ನನ್ನ ಸ್ನೇಹಿತರಿ. ಇವರೊಂದು ಹುಡುಗಿ ಸಲುವಾಗಿ ಹುಡುಗ ಬಿದ್ದಾಗ ನಾಯಿ ಥರ ಕಚ್ಚಾಡತ್ತಿದ್ರಿ. ಅದ್ರ ಸಲುವಾಗಿ ಇವ್ರ ಸಮಸ್ಯೆ ಬಗೆಹರಿಸ್ಬೇಕಂತೇಳಿ ನಿಮ್ಮ ಹತ್ರ ಕರ್ಕೊಂಬಂದೆ ನೋಡ್ರಿ. ಅಲಂ ಚರಕ ಕುರಕ ಚಕ್ರಾನಂದ ಮಂತ್ರಂ ಖಲಂ ಧಾರಿಯ ಸಿಕ್ಕ ಹುಡುಗಿಯ ಕಂಡ ಯಂತ್ರಂ ಚಲಂ ನಿನಗ ಬೇಕ ಅವನಿಗೆ ಬೇಕ ತಂತ್ರಂ ಹಲಂ ಅಲಂ ಅವಳು ನಿಮಗಲ್ಲ ನನಗಂ ಜಟಂ ಜಟಂ ಚಕನಾಚಾರ್ಯ. ಏನಂದ್ರಿ ಮುತ್ಯಾರ? ಅಲ್ಲ 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 ಅವಳು ನಿನಗ್ ಸಿಗ್ತಾಳೋ ಇವನಿಗ್ ಸಿಗ್ತಾಳೋ ಅಂತ ಮಂತ್ರ ಜಪಿಸ್ತಿದ್ದೆ ಕಣಪ್ಪ. ಏ ಶಾಂತಿ 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 ಏನ್ ಮಾಡತ್ತಾರ? ಏನು ಮಾಡತ್ತಾರ? ತುಮ್ ವಾಟ್ಸಪ್ ಮೆಸೇಜ್ ಕಮ್ ಚಕ್ ಲಚಕ್ ಪಚಕ್ ಲಾಕ್ ಡೌನ್. ಏನ್ರಿ ಮುತ್ಯಾರ ಅದು? ಏ ನಾನು ಡೇಬಿ ವಾಟ್ಸಪ್ ಮೆಸೇಜ್ ಮಾಡ್ಯಾಡ್ರು. ಏನು ಹೇಳತ್ತಾನ ಮುತ್ತೆ? ನನಗೂ ಗೊತ್ತಿಲ್ಲ. ಮುತ್ತೆ ಅಭಿಷನಪ್ಪ ಹೇಳಿ. ಓಹೋ ಕಟಕಟ ಓಹೋ ಕಟಕಟ, ಅವಳನ್ನ ಪಡೆಯೋಕೆ ಆ ದೇವರು ನಿಮ್ಗೆ ಅದೃಷ್ಟ ನೀಡಿಲ್ಲ. ಅವಳನ್ನ ಮರ್ತ್ ಬಿಡಿ, ಅವಳಿಂದ ಗಂಡಾಂತರ ಇದೆ ಗಂಡಾಂತರ. ಅವಳು ನಿಮಗೆ ಸಿಗಲ್ಲ. ತಡ್ರಿ, ನನಗೂ ಗೊತ್ತಿಲ್ಲ, ಹೋಗಿ ಕೇಳ್ಕೊಂಬರ್ತೀನಿ ಮುತ್ತಾರನ. ಏನ್ರಿಪ್ಪ ಅದು? ನಮಗೂ ಗೊತ್ತಾಗೋಲ್ಗೈತಿ. ಅವರಿಬ್ರು ಬಕ್ರಾ ನನ್ನ ಮಕ್ಳು ಅದಾರು, ಬಕ್ರಾ ನನ್ನ ಮಕ್ಕಳು. ಆ ಹುಡುಗಿನ ನಾ ಪಟಾಯಿಸ್ತೀನಿ, ನನಗೆ ಸಹಾಯ ಮಾಡು, ನನಗೆ ಸಹಾಯ ಮಾಡು. ಏನು ಹೇಳ್ಸಾನ ಮುತ್ತೆ ಅವನು? ಕಲ್ ತೋರಿ ನೀ ಯಾಕ ನಮ್ದ ಒಂದೈತಿ, ಅದ್ರೊಳಗೆ ನಮ್ದ ಬಿಡ್ತೀನಿ. ಏನ್ ಜಡ್ಕೊಂಡ್ರು ಇವ್ರು ನನ್ನ? ಅಯ್ಯಪ್ಪೋ, ಈ ನನ್ನ ಮಕ್ಕ ಇಲ್ಲಿದ್ರ ನನ್ ಬಿಡಲ್ಲ, ಓಡ್ ಹೋಗ್ಬಿಡ್ತಾನ ಹಿಮಾಲಯಕ್ ಹಿಮಾಲಯಕ್. ಮಚ್ಚಿ ಮುತ್ಯಾನಂತರ ಬಗೆಹರಿಸಲಿಲ್ಲ. ಅವಳ ಹುಡುಗಿದಾಳ, ಬಿಟ್ಟು ಬಿಡು. ಇಲ್ಲ ದೋಸ್ತ, ಆಕೆ ನಲ್ಲವರ ಅದಳ. ಯಾರೋ ಬಾವಿಲಿ ಬಿದ್ರು. ನಡಿ ನೋಡು. ನಡಿ ನಡಿ. ಬಾರೋ ಬಾರೋ.
ಏ ಯಾರು ಇವನು? ನನಗೆ ಗೊತ್ತಿಲ್ಲ ಮರ ಯಾರನು ನನಗೂ ಗೊತ್ತಿಲ್ಲ. ನನ್ನ ಯಾಕೆ ಕಾಪಾಡಿದ್ರ? ಪ್ಲೀಸ್ ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡಿ. ಯಾಕೋ ಯಾಕೆ ಹೇಳಿರೋ ಮತ್ತೆ ಬಾಯ್ ಹೊಂಟು ಮತ್ತೆ ಬಾಯ್ ಏಯ್ ನಿನ್ನ ಹೆಸರೇನು? ಸಾಯಕ್ಕೆ ಏನಾಗಿದೆ ನಿನಗೆ? ಹಾಂ ಹೇಳ್ತೀನಿ. ನನ್ನ ಹೆಸರು ಕೃಷ್ಣ ಅಂತ. ನಾನೊಂದು ಹುಡುಗಿನ ಲವ್ ಮಾಡಿದ್ದೆ, ಅವಳು ಕೂಡ ನಾನು ಲವ್ ಮಾಡಿದ್ಳು. 3 ತಿಂಗಳಾದಮೇಲೆ ನನ್ನ ಹತ್ರ ಬಂದು ಈಗೀಗ ನಿನ್ನ ಕಂಡ್ರೆ ನನಗೆ ಆಗ್ತಾಯಿಲ್ಲ, ನಿನ್ನ ಮಾತು ನಿನ್ನ ನೋಟ ನನಗೆ ಆಗ್ತಾಯಿಲ್ಲ, ಮನೆಯಲ್ಲಿ ಬೇರೆ ಗೊತ್ತಾಗಿದೆ, ಅದಕ್ಕೆ ನಿನ್ನನ್ನು ಬಿಟ್ಬಿಡು ಪ್ಲೀಸ್ ಅಂತ ಹೇಳಿ ಮರಳಿ ನೋಡದೆ ಹೊರಟು ಹೋದ್ಲು ಸರ್. ಅದಕ್ಕೆ ಅವಳಿಗೋಸ್ಕರ ಜೀವನ ಕಳ್ಕೊಳಕ್ ಬಂದಿದ್ದೆ ಇಲ್ಲಿ? ಥೂ, ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಅಲ್ಲ, ಈ ಥರ ಮಾಡ್ಕೊಳಕ್ ಬಂದಿದ್ದೀಯಲ್ಲ, ನಿನಗೆ ಮನೆಯವ್ರ ಬಗ್ಗೆ ಯೋಚನೆ ಬರಲಿಲ್ವಾ? ಅದು ಹಾಗಲ್ಲ, ಅವಳಿಗೋಸ್ಕರ ನಾ ಏನೇನೋ ಮಾಡಿದ್ದೇನೆ. ಅದಕ್ಕೋಸ್ಕರ ನಿನ್ನ ಜೀವನನೇ ಕೊಟ್ಟು ಬಿಡ್ತೀಯಾ? ಅಂದಂಗೆ ನಿನ್ನ ತಂದೆ ತಾಯಿ ಅಕ್ಕ ತಂಗಿ ಇದ್ದಾರೆ ಸರ್. ನನ್ನ ತಂದೆ ತಾಯಿ ಇಬ್ಬರು ಇದ್ದಾರೆ, ಜೊತೆಗೆ ಒಬ್ಬಳು ತಂಗಿಯೂ ಇದ್ದಾಳೆ. ಮದುವೆ ಕೂಡ ಹತ್ತಿರವಿದೆ. ಏನೇ ಕೆಲಸ ಇಲ್ಲ, ಇರೊಬ್ಬರು ದುಡ್ಡೆಲ್ಲ ಖಾಲಿಯಾಗಿದೆ. ಬಡತನ ಹೊಟ್ಟೆಗೆ ಕಿಚ್ಚೆಚ್ಚಿದ್ರೆ ಅದರಲ್ಲಿ ಪ್ರೀತಿ ಎಂಬ ಮಾಯೆ ಹೃದಯಕ್ಕೆ ಕತ್ತಿ ಚುಚ್ಚಿದೆ. ನರಕಕ್ಕಂತ ಸಾಯೋದೇ ವಾಸಿ ಅಂತ ಸಾಯಕ್ಕೆ ಬಂದಿದ್ದೀನಿ ಸರ್. ಶಬಾಷ್. ಸತ್ರೆ ಪ್ರೀತಿ ಪಾವನ ಹೋಗುತ್ತಾ? ಬಡತನ ಬೆಂದು ಹೋಗುತ್ತಾ? ಹುಚ್ಚ, ನಿನಗೆ ಸಾಯೋ ಮುನ್ನ ನಿನ್ನ ಹೆತ್ತು ಹೊತ್ತು ಸಾಕಿ ಸಲುಹಿದ ತಂದೆ ತಾಯಿ ಜ್ಞಾಪಕಕ್ಕೆ ಬರಲಿಲ್ವಾ? ನಮ್ಮನ್ನ ಬರ್ತಾನೆ, ಏನಾದರೂ ತರ್ತಾನೆ, ನಮ್ಮನ್ನೆಲ್ಲ ಚೆನ್ನಾಗಿ ಸಾಕ್ತಾನೆ, ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತಾನೆ ಅಂತ ಕನಸು ಕಟ್ಟಿರೋ ನಿನ್ನ ತಂಗಿ ಜ್ಞಾಪಕಕ್ಕೆ ಬರಲಿಲ್ವಾ? ತಂದೆ ತಾಯಿನ ದೇವ್ರ ಅನ್ಸೋಪು ಈ ಜಗದಲ್ಲಿ ಅವರನ್ನು ನಿನ್ನ ನಡುನೆರಲ್ಲೇ ಕೈ ಬಿಟ್ಟು ಹೊಂಟಿದೆಯಲ್ಲ, ಏನು ಹೇಳ್ಬೇಕು ನಿನ್ನ ಬುದ್ಧಿಗೆ? ನಮ್ಮ ದೇಶದ ಬೆನ್ನೆಲುಬು ರೈತ. ರೈತನಂತೆ ನಮ್ಮ ದೇಶದ ಆಸ್ತಿ ಈ ಯುವಜನತೆ. ಈ ಯುವಜನತೆ ಈ ಥರ ಲವಲ್ಲಿ ಬಿದ್ದು ಫೇಲಾಗಿ ಸಾಯ್ತಾ ಇದ್ರೆ ನಮ್ಮ ದೇಶ ನಂಬರ್ 1 ದೇಶ ಆಗೋ ಕನಸು ಕನಸಾಗಿ ಉಳಿದು ಬಿಡುತ್ತೆ. ಅಲ್ಲ, ಬಡತನ ತುಂಬ ಕಷ್ಟ, ಹುಡುಗಿ ಸಿಗಲಿಲ್ಲ ಅಂತ ಹೇಳಿ ಸಾಯೋದಿದ್ದಿದ್ರೆ ಮಚ್ಚ ನಾವು ಸತ್ತೊಂದು 5-10 ವರ್ಷ ಆಗ್ತಿತ್ತಲ್ಲ. ನಿನಗೆ ಬಡತನ ಇದೆಯಾ? ತೋಟದಲ್ಲಿ ಉಳುಮೆ ಮಾಡು. ನಿನ್ನದೇ ಆದ ಸ್ವಂತ ತೋಟವಿಲ್ವಾ? ಯಾವುದಾದ್ರೂ ಬಿಸ್ನೆಸ್ ಮಾಡು, ಅದರಲ್ಲಿ ಬೆಳಿ. ನಿನ್ನ ತಂದೆ ತಾಯಿನ ಚೆನ್ನಾಗಿ ಸಾಕು. ನೀನು ಬಿಟ್ಟು ಹೋದ್ರ ಮುಂದೆ ನೀನು ಚೆನ್ನಾಗಿ ಬದುಕು ತೋರಿಸು. ಅದು ಲೈಫ್. ಈ ಥರ ಸಾಯೋದಲ್ಲ. ನಾನು ಇವನು ಒಂದು ಹುಡುಗಿ ನೋಡಿದರೆ ನಾಯಿ ಥರ ಕಿತ್ತಾಡ್ತೀವಿ, ಆದರೂ ನಾವು ಸಾಯಲ್ಲ. ಯಾಕಂದ್ರೆ ನಂಬಿ ನಮ್ಮ ಮನೆಯವರಿದ್ದಾರೆ. ಈ ಭೂಮಿ ಮೇಲೆ ಹುಟ್ಟೋದೇ ಒಂದು ಭಾಗ್ಯ, ಅಂಥದ್ರಲ್ಲಿ ಮಾನವನಿಗೆ ಹುಟ್ಟೋದೇ ಒಂದು ಸೌಭಾಗ್ಯ. ಇಂಥ ಸೌಭಾಗ್ಯನ ಒಂದು ಹುಡುಗಿ ಸಲುವಾಗಿ ದೌರ್ಭಾಗ್ಯ ಮಾಡ್ಕೋಬೇಡ. ಹೀಗೆ ಬಾವಿಗೆ ಬಿದ್ದು ಏನು ಸಾಧನೆ ಮಾಡ್ಬೇಕಂತಿದ್ಯಾ? ಏನು ಸಾಧನೆ ಮಾಡಲ್ಲ. ನೀನು ಸತ್ತರೆ ನಿನ್ನ ತಂದೆ ತಾಯಿ ಖುಷಿಯಾಗಿರ್ತಾರೆ ಅಂತ ಬಂದಿದ್ಯಾ? ಸಾಧ್ಯನೇ ಇಲ್ಲ. ಅವರಿಗೆ ಮುಪ್ಪಿನ ಕಾಲಕ್ಕೆ ನನ್ನ ಮಗನೇ ಆಧಾರಿರ್ತಾನಂತ ನಿನ್ನ ದಾರಿನೇ ಕಾಯ್ತಿರ್ತಾರೆ. ಅವ್ರಿಗೆ ನಿನ್ನ ಬಿಟ್ಟರೆ ಯಾರೋ ಗತಿ? ಈ ಸುಂದರವಾದ ಜೀವನವನ್ನು ಅನುಭವಿಸು, ಖುಷಿಪಡು, ಒಳ್ಳೆ ಕೆಲಸ ಮಾಡು, ಕಷ್ಟಗಳನ್ನು ಎದುರಿಸು, ಕೊರತೆಗಳನ್ನು ನಿವಾರಿಸಿಕೊ, ಗಟ್ಟಿಯಾಗಿ ಮುನ್ನುಗ್ಗು. ಒಳ್ಳೆ ಜೀವನವಿದೆ ಅಷ್ಟೇ. ನೋಡು ಕೃಷ್ಣ, ಈ ದೇಶದಲ್ಲಿ ಈ ಥರ ಪ್ರೀತಿ ಮಾಡಿ ಬಡತನದಿಂದ ಎಷ್ಟೋ ಯುವಕ ಯುವತಿಯರು ಬಲಿಯಾಗಿದ್ದಾರೆ. ನೋಡು, ನಾನು BA ಸ್ಟೂಡೆಂಟು, ಅವನು BA ಸ್ಟೂಡೆಂಟು, ನಾವು ರೈತರ ಮಕ್ಕಳೇ, ನಮಗೂ 100 ಕಷ್ಟ ಇವೆ, ಆದರೂ ನಾವು ಜೀವನ ಮಾಡ್ತಿಲ್ವಾ? ನೋಡು ಕೃಷ್ಣ, ಯಾವಳ ಕೈ ಕೊಟ್ಲು ಅಂತ ಹೇಳಿ ನಿನ್ನ ಒಳ್ಳೆ ಜೀವನನ ಹಾಳು ಮಾಡ್ಕೋಕೆ ಹೋಗಬೇಡ. ಈಗ ನಿನ್ನ ವಯಸ್ಸು ನಿನ್ನ ಜೀವನ ಕಟ್ಟೋ ವಯಸ್ಸು. ಇದು ಲವ್ದಲ್ಲ, ಲೈಫ್ದು. ಅದೇ ಲವ್ ಅಲ್ಲ, ಲೈಫ್. ನೋಡು ಕೃಷ್ಣ, ನಮ್ಮ ಕೈಲಿ ಮಾತ್ರ ಇಷ್ಟು ಹೇಳಕ್ಕೆ ಸಾಧ್ಯ. ಒಳ್ಳೆ ಜೀವನ ಕಟ್ಕೋ, ನಿನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋ, ನಿನ್ನ ತಂಗಿಗೆ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡು. ಅಣ್ಣ, ನನ್ನ ತಪ್ಪಾಯ್ತಾನ? ಈ ಪ್ರೀತಿಯಲ್ಲಿ ಮುಳುಗಿ ಒಳ್ಳೆದ್ಯಾವುದು ಕೆಟ್ಟದ್ಯಾವುದು ಅಂತ ಅರ್ಥ ಆಯ್ತಿದ್ದಿಲ್ಲ ಅಣ್ಣ. ಆದರೆ ಈಗ ನನಗೆ ಅರಿವು ಮೂಡಿತು ಅಣ್ಣ. ಇನ್ನು ಮುಂದೆ ಯಾವುದಾದ್ರೂ ಕೆಲಸ ಹುಡುಕಿ ಕಷ್ಟಪಟ್ಟು ದುಡಿದು ನನ್ನ ತಂದೆ ತಾಯಿ ಮತ್ತು ತಂಗಿನ ಚೆನ್ನಾಗಿ ನೋಡ್ಕೋತೀನಿ ಅಣ್ಣ. ಬರ್ತೀನಿ ಅಣ್ಣ, ಬರ್ತೀನಿ. ಆಯಿತು, ಹೋಗು ಹೋಗು, ಒಳ್ಳೇದಾಗಲಿ. ಹೋಗು.
ಹೋಗ್ಬೋದು. ಆದರೂ ಒಂದು ಹುಡುಗನ ದಂಡಿಗೆ ಹಚ್ಚಿದೆವಪ್ಪ ನಾವು. ಭಾರಿ ಡೇಂಜರ್. ಮಚ್ಚಿ ನಾನು ಹುಡುಗಿಲೇ ಏನಲ್ಲ ಬರ್ಲಿಕ್ಕೆ